ಫಸ್ಟ್ ಕಮೆಂಟ್ ನೋಡಿ, ಸ್ಲೋ ಮೋಷನ್ ವಿಡಿಯೋ ಹೇಗೆ ಮಾಡೋದು ಬ್ರೋ, ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಎರಡೂ ಥರ ಸ್ಲೋ ಮೋಷನ್ ಅನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ನೇದೇನಪ್ಪ ಅಂತಂದ್ರೆ ಫುಲ್ಲು ಪ್ರೊಫೆಷ್ನಲ್ ಸ್ಲೋ ಮೋಷನ್ ವಿಡಿಯೋ ಯಾವ ಥರ ನೀವು ರೀಲ್ಸಲ್ಲಿ ನೋಡೇ ಇರ್ತೀರಾ, ಮೂವಿನಲ್ಲಿ ನೋಡೇ ಇರ್ತೀರ, ಫೈಟಿಂಗ್ ಏನೋ ನಡೀತಾ ಜುಪೋ 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 ಅಂತ ನಡೀತಾ ಇರುತ್ತೆ, ಓಕೆನಾ. ಇದು ಪ್ರೊಫೆಷ್ನಲ್ ಸ್ಲೋ ಮೋಷನ್ ಆಯಿತು. ಇನ್ನೊಂದು ಸ್ಲೋ ಮೋಷನ್ ಹೆಂಗಪ್ಪ ಅಂತಂದ್ರೆ ಜಿಕ್ 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 ಈ ಥರ ಬ್ರೇಕ್ ಆಗ್ಬಿಡುತ್ತೆ. ಅದೇನಪ್ಪ ಅಂದ್ರೆ ನೋಡೋಕ್ಕಂತ ತುಂಬ ಕೆಟ್ಟದಾಗಿರುತ್ತೆ. ಆ್ಯಂಡ್ ತುಂಬ ಜನ ಏನಪ್ಪ ಅಂದ್ರೆ 70% ಅದನ್ನೇ ಫಾಲೋ ಮಾಡ್ತಾರೆ. 30% ಏನಪ್ಪ ಅಂತಂದ್ರೆ ತುಂಬ ಸ್ಲೋ ಮೋಷನ್ ಪ್ರೊಫೆಷ್ನಲ್ ಸ್ಲೋ ಮೋಷನ್ ವೀಡಿಯೋಸ್ನ ಎಡಿಟಿಂಗ್ ಮಾಡಿಕೊಂಡು ಅವರೊಂದು ರೀಲ್ಸಲ್ಲಿ ವೀಡಿಯೋಸ್ಗಳಲ್ಲಿ ಯೂಸ್ ಅನ್ನೋದು ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಎರಡೂ ಥರ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಏನಪ್ಪ ಅಂತಂದ್ರೆ ಪ್ರೊಫೆಷ್ನಲ್ ಸ್ಲೋ ಮೋಷನ್ ವೀಡಿಯೋನ ಎಡಿಟಿಂಗ್ ಮಾಡೋದೇ ತುಂಬ ಜನಕ್ಕೆ ಇಷ್ಟ, ಓಕೆನಾ. ಸೊ ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಒಂದೇ ಕ್ಲಿಕ್ನಲ್ಲಿ ಗೈಸ್, ಓಕೆನಾ. ಸೊ ನಿಮ್ಗೆ ಏನಪ್ಪ ಅಂದ್ರೆ ಪ್ರೊಫೆಷ್ನಲ್ ಸ್ಲೋ ಮೋಷನ್ ವಿಡಿಯೋ ಏನಾದರೂ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ನೀವು ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ ಫಸ್ಟೇ ಸ್ಲೋ ಮೋಷನ್ ಆಗಿ, ಓಕೆನಾ. ಸೊ ಏನಕ್ಕಪ್ಪ ಅಂತಂದ್ರೆ ಫಸ್ಟೇ ಸ್ಲೋ ಮೋಷನ್ ಏನಾದರೂ ನೀವು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀರ ಅಂತಂದ್ರೆ ಆವಾಗ ನಿಮ್ಮೊಂದು ವಿಡಿಯೋ ಏನಪ್ಪ ಅಂದ್ರೆ ಫುಲ್ ಪ್ರೊಫೆಷ್ನಲ್ ಆಗಿ ಸ್ಲೋ ಮೋಷನ್ ಆಗಿ ವಿಡಿಯೋ ಅನ್ನೋದು ಎಡಿಟಿಂಗ್ ಆಗುತ್ತೆ, ಓಕೆನಾ. ಇನ್ನು ನಾರ್ಮಲ್ ಆಗಿ ವಿಡಿಯೋ ಶೂಟ್ ಮಾಡಿದಿ ಅಂತಂದ್ರೆ ಕ್ಯಾಮ್ರಾದಿಂದ ಅದೇನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಸ್ಲೋ ಮೋಷನ್ ವಿಡಿಯೋ ಆಗಲ್ಲ. ನಾನು ಹೇಳಿದ್ನಲ್ವಾ, ಬ್ರೇಕ್ ಆಗ್ಬಿಟ್ಟು ವಿಡಿಯೋ ಅನ್ನೋದು ಸ್ಲೋ ಮೋಷನ್ ಆಗ್ಬಿಡುತ್ತಾ ಅಂತ. ಸೊ ಹಂಗಾಗಿ ನಿಮ್ಗೆ ಪ್ರೊಫೆಷ್ನಲ್ ಸ್ಲೋ ಮೋಷನ್ ಏನಾದ್ರು ಬೇಕು ಅಂತಂದ್ರೆ ಫಸ್ಟ್ ನೀವು ವಿಡಿಯೋನ ಸ್ಲೋ ಮೋಷನ್ ಆಗಿ ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಾನು ವಿಡಿಯೋನ ಸ್ಲೋ ಮೋಷನ್ ಆಗಿ ವಿಡಿಯೋ ಶೂಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿರೋವಂಥದ್ದು, ಓಕೆನಾ. ಸೊ ಬನ್ನಿ ಇದಕ್ಕೂ ಏನು ವ್ಯತ್ಯಾಸ ಆಗಿರುತ್ತೆ ಆ್ಯಂಡ್ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಯೂಸ್ ಮಾಡಿ ಗೈಸ್, ಓಕೆನಾ. ನಾನು ಇವಾಗ ಕ್ಯಾಪ್ಕಟ್ಟಲ್ಲಿ ಎಡಿಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಗೈಸ್, ಓಕೆನಾ. ಯಾವ ಥರಲ್ಲಿ ಸ್ಲೋ ಮೋಷನ್ ಫಾಸ್ಟ್ ಮೋಷನ್ ಬರುತ್ತೆ ಅಂತ ಗೈಸ್, ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ನಾವು ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಕ್ಯಾಪ್ ಕಟ್ಟನ್ನು ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕ್ಯಾಪ್ ಕಟ್ ಇಲ್ಲೇ ಇದೆ. ಸೊ ಕ್ಯಾಪ್ ಕಟ್ಟನ್ನು ಓಪನ್ ಮಾಡ್ಕೊಳ್ಳಿ, ನಿಮ್ಮೊಂದು ಫೋನಲ್ಲಿ ಇರುತ್ತಲ್ವಾ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ನೀವು ವಿಡಿಯೋ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನೀವು ಯಾವೊಂದು ವಿಡಿಯೋನ ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಪರ್ಟಿಕ್ಯುಲರ್ ಆಗಿ ಅದೇ ಒಂದು ವಿಡಿಯೋನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಸೊ ಇದೇನಪ್ಪ ಅಂತಂದ್ರೆ ನಾನು ಫುಲ್ ಫಸ್ಟ್ ಸ್ಲೋ ಮೋಷನ್ ಆಗಿ ವಿಡಿಯೋ ಶೂಟ್ ಮಾಡಿರೋದು. ಅದಾಗಿದ ನಂತರ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ವಿಡಿಯೋ ಮಾಡಿರೋದು, ಓಕೆ. ನಾರ್ಮಲ್ ವಿಡಿಯೋ ಮಾಡಿರೋದು, ಇದು ನಾರ್ಮಲ್ ವಿಡಿಯೋ, ಇದು ಸ್ಲೋ ಮೋಷನ್ ವಿಡಿಯೋ, ಓಕೆನಾ. ಏನು ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ನಾವಿವಾಗ ಸ್ಲೋ ಮೋಷನ್ ವಿಡಿಯೋನು ತೊಗೊಂಡಿದ್ದೀವಿ. ಅದಾಗಿದ ನಂತರ ನಾರ್ಮಲ್ ವಿಡಿಯೋ ಕೂಡ ತೊಗೊಂಡಿದ್ದೀನಿ. ಅದಾಗಿದ ನಂತರ ಇಲ್ಲೇನಪ್ಪ ಅಂದ್ರೆ ಆ್ಯಡ್ ಅಂತ ಇರುತ್ತೆ ಕೆಳಗಡೆ, ಆ್ಯಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಇದು ಸ್ಲೋ ಮೋಷನ್ ವಿಡಿಯೋ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಈ ಥರ ಸ್ಲೋ ಮೋಷನ್ ವಿಡಿಯೋ, ಓಕೆನಾ. ನಿಮ್ಮ ಕಣ್ಣು ಮುಂದೆ ಎಲ್ಲನೂ ಲೈವ್ ಆಗಿದೆ. ಅದಾಗಿದ ನಂತರ ಇದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಇದು ನಾರ್ಮಲ್ ವಿಡಿಯೋ ತೋರಿಸ್ತೀನಿ. ಅದು ಕೂಡ ಇದು ಬಂದ್ಬಿಟ್ಟು ನೋಡ್ತಾ ಇದ್ರೆ ಇದು ನಾರ್ಮಲ್ ವಿಡಿಯೋ, ಓಕೆ. ನಾರ್ಮಲ್ ಆಗಿ ಜಸ್ಟ್ ವಾಕ್ ಮಾಡ್ತಾ ಇದ್ದೀನಿ ನಾನು, ಓಕೆನಾ. ಸೊ ಇದರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ನಾವು ಎಡಿಟಿಂಗ್ ಮಾಡುವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಎರಡೂ ಥರನೂ ವಿಡಿಯೋ ನೋಡಿರ್ತೀರಾ, ಪ್ರೊಫೆಷ್ನಲ್ ಸ್ಲೋ ಮೋಷನ್ ವಿಡಿಯೋ ನೋಡಿರ್ತೀರಾ. ಅದಾಗಿದ ನಂತರ ಈ ಥರ ಬ್ರೇಕ್ ಆಗಿಬಿಡುತ್ತೆ, ಆ ಥರ ಕೂಡ ವಿಡಿಯೋ ನೋಡಿರ್ತೀರಾ ಗೈಸ್, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ನಾವಿಲ್ಲಿ ಪ್ರೊಫೆಷ್ನಲ್ ಆಗಿ ಸ್ಲೋ ಮೋಷನ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ. ನಾವಿಲ್ಲಿಂದ ವಾಕ್ ಮಾಡ್ತಾ ಇದ್ರಿ, ಜಸ್ಟ್ ಇಲ್ಲಿಂದ ವಾಕ್ ಮಾಡ್ತಾ ಇದ್ರಲ್ವಾ, ನಾವಿದು ವೇಸ್ಟ್ ಪಾರ್ಟ್ ಏನಿದೆ ಅದು ಕಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಏನಪ್ಪ ಅಂದ್ರೆ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಈ ಥರ ಕಟ್ ಐಕನ್ ಬರುತ್ತೆ, ಕಟ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ನಾನು ಇಲ್ಲಿಂದ ವಿಡಿಯೋನ ಸ್ಲೋ ಅನ್ನೋದು ಆಗಿದೆ ಗೈಸ್, ಓಕೆ. ಸೊ ಅದಾಗಿದ ನಂತರ ಇವಾಗ ಏನಪ್ಪ ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋ ಸ್ಲೋ ಆಗಿ ತೊಗೊಂಡಿದ್ದೀನಲ್ವಾ. ಅದಾಗಿದ ನಾನು ಈ ಒಂದು ಜಾಗದಲ್ಲಿ ನನಗೆ ಸ್ಪೀಡು ಆ್ಯಂಡ್ ಸ್ಲೋ ಬೇಕು ಅಂತಂದ್ರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸರಿ ಟಚ್ ಮಾಡ್ಕೊಳ್ಳಿ. ಸೊ ಟಚ್ ಆಗಿದ ನಂತರ ಆಲ್ರೆಡಿ ವಿಡಿಯೋ ಸ್ಲೋ ಮೋಷನ್ ಆಗಿದೆ, ಇನ್ನೂ ಸ್ಲೋ ಬೇಕು ಅಂತಂದ್ರೆ ಸಿಂಪಲ್ ಆಗಿ ಈ ಕಡೆ ಬರಂಗಿದೆ ಸ್ಪೀಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನಪ್ಪ ಅಂತಂದ್ರೆ ನಾರ್ಮಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೇನಪ್ಪ ಅಂತಂದ್ರೆ ಈ ಕಡೆ ಸ್ವೈಪ್ ಮಾಡಬೇಕಾಗುತ್ತೆ, ಓಕೆನಾ. ನಾನು ಇಟ್ಕೊಂಡಿದ್ದೀನಿ 0.4x ಇಟ್ಕೊಂಡಿದ್ದೀನಿ. 0.4x ಏನಪ್ಪ ಅಂದರೆ ಇನ್ನೂ ಸ್ಲೋ ಆಗಿಬಿಡುತ್ತೆ ವಿಡಿಯೋ. ನೋಡ್ತಾ ಎಷ್ಟು ಸ್ಲೋ ಆಗಿದೆ ಆ್ಯಂಡ್ ಎಷ್ಟು ಸ್ಮೂತ್ ಆಗಿದೆ ನೋಡಿ ವಿಡಿಯೋ, ಓಕೆನಾ. ತುಂಬ ಸ್ಮೂತ್ ಆಗಿದೆ ವಿಡಿಯೋ, ಓಕೆನಾ. ಇದರಲ್ಲಿ ಏನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಸ್ಪೀಡ್ ಇಟ್ಕೊಳ್ಳೋಣ, 0.5x ಇಟ್ಕೊಳ್ಳೋಣ. 0.5x ಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗಿಬಿಡುತ್ತೆ ವಿಡಿಯೋ. ನೋಡ್ತಾ ಇದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಸ್ಲೋ ಮೋಷನ್ ಆಗೋಗಿದೆ ವಿಡಿಯೋ, ಓಕೆನಾ. ಇನ್ನೂ ಸ್ಲೋ ಆಗಿಬಿಡುತ್ತೆ, ಇನ್ನೂ ಕೂಡ ನೀವು ಸ್ಪೀಡ್ ಕೂಡ ಮಾಡ್ಕೋಬೋದು ಗೈಸ್, ಓಕೆನಾ. ಇವಾಗ ಏನಪ್ಪ ಅಂದರೆ ನಾನು 0.5x ಇಟ್ಕೊಂಡಿದ್ದೀನಿ, ಫುಲ್ ವಿಡಿಯೋನೇ 0.5x ಇಟ್ಕೊಂಡಿದ್ದೀನಿ. ಅದಾಗಿಂದ ಮತ್ತೆ ಸ್ಪೀಡ್ ಬೇಕು ಅಂದರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸರಿ ಟಚ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಪ್ಲಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋ ನಾವು ಸ್ಲೋ ಇಟ್ಕೊಂಡಿದ್ದು, ಎರಡನೇ ಪಾರ್ಟ್ ವಿಡಿಯೋ ಏನಪ್ಪ ಅಂತಂದರೆ ನಾವು ಇದನ್ನು ಸ್ಪೀಡ್ ಇಟ್ಕೊಳ್ಳೋಣ. ನಾರ್ಮಲ್ಗೆ ಹೋಗಿ ಮತ್ತೆ ಸ್ಪೀಡ್ ಏನಪ್ಪ ಅಂತಂದರೆ ಈ ಒಂದು ಜಾಗದಲ್ಲಿ 5x ಇಟ್ಕೊತೀನಿ ನಾನು, ಓಕೆನಾ. ಸೊ ಈ ಥರ 5x ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರೆ ನನಗೆ ಕಂಪ್ಲೀಟಾಗಿ ಸ್ಪೀಡ್ ಬರುತ್ತೆ ಆ್ಯಂಡ್ ನೋಡ್ತಾ ಇದ್ರೆ ಫಾಸ್ಟ್ ಬರುತ್ತೆ ಗೈಸ್, ಓಕೆನಾ. ಇನ್ನೂ ಸ್ವಲ್ಪ ಸ್ಪೀಡ್ ಇಟ್ಕೊಂಡ್ರೆ ಆವಾಗ ವೀಡಿಯೋ ಪರ್ಫೆಕ್ಟಾಗಿ ನಾವು ನಾರ್ಮಲ್ ವೀಡಿಯೋ ಆ್ಯಂಡ್ ಸ್ಪೀಡ್ ವೀಡಿಯೋ ಆಗಿಬಿಡುತ್ತೆ ಗೈಸ್. ನಾನು 0.9x ಇಟ್ಕೊಂಡಿದ್ದೀನಿ ಗೈಸ್, ಓಕೆನಾ. ಇವಾಗ ಸ್ಲೋ ಬರ್ತಿದೆ ವಿಡಿಯೋ, ಸ್ಲೋ ಬರುತ್ತೆ ಆ್ಯಂಡ್ ಆಗಿದ್ದಂದ್ರೆ ಸ್ಪೀಡ್ ಬರುತ್ತೆ. ಮತ್ತೆ ನೀವು ಸ್ಲೋ ಬೇಕು ಅಂದರೆ ಮತ್ತೆ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ, ಕತ್ರೆ ಏಕೆನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಪಾರ್ಟ್ ಮೂರನೇ ಪಾರ್ಟ್ ಏನಪ್ಪ ಅಂದ್ರೆ ಮತ್ತೆ ಇದ್ರು ಸ್ಪೀಡ್ ಅನ್ನೋದು ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೀಡ್ ಅಂತಂದರೆ ಫಸ್ಟ್ನೇದು ಸ್ಲೋ ಮೋಷನ್ ಎಷ್ಟಿತ್ತಲ್ವಾ 0.5x ಇತ್ತಲ್ವ 0.5x ಇಟ್ಕೊಳ್ಳಿ, ಓಕೆನಾ. ಇವಾಗ ಒಂದ್ಸರಿ ಪ್ಲೇ ಮಾಡ್ತೀನಿ. ಫಸ್ಟ್ನೇದು ಏನಪ್ಪ ಅಂದ್ರೆ ಸ್ಲೋ ಬರುತ್ತೆ, ನೋಡ್ತಾ ಸ್ಲೋ ಬಂತು ಆ್ಯಂಡ್ ಸ್ಪೀಡ್ ಆಯಿತು ಮತ್ತೆ ಸ್ಲೋ ಬಂತು. ಇದು ಪ್ರೊಫೆಷ್ನಲ್
ವಿಡಿಯೋ ಆ್ಯಂಡ್ ಸ್ಲೋ ಮೋಷನ್ ಫಾಸ್ಟ್ ಮೋಷನ್ ಇದು ಪ್ರೊಫೆಷ್ನಲ್ ವಿಡಿಯೋ. ಇದನ್ನು ನೀವು ತುಂಬ ಜನ ಇದನ್ನು ಮಾಡ್ತಾರೆ. ನೀವು ವಿಡಿಯೋ ಶೂಟ್ ಮಾಡ್ಕೊಳ್ಳುವಾಗ ಫಸ್ಟ್ ವಿಡಿಯೋನ ಸ್ಲೋ ಮೋಷನಾಗಿ ಏನಾದರೂ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀರಂತ ನೀವು ಎಡಿಟಿಂಗ್ ಮಾಡ್ಬೋದು, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಓಕೆನಾ. ಸೊ ಎರಡನೇದೇನಪ್ಪ ಅಂದರೆ ಎರಡನೇ ವೀಡಿಯೋ ನಮ್ಮದು ಇಲ್ಲೇ ಇದೆ. ಓಕೆನಾ. ಇದರಲ್ಲಿ ಏನಪ್ಪ ಅಂತ ತುಂಬ ಮಿಸ್ಟೇಕ್ ಮಾಡ್ತಾರೆ ನೋಡ್ತಾರೆ. ಇದು ಬಂದ್ಬಿಟ್ಟು ನಾರ್ಮಲ್ ವೀಡಿಯೋ ಇದು. ಓಕೆನಾ. ಇದರಲ್ಲಿ ತುಂಬ ಜನ ಇದೇ ಥರ ವೀಡಿಯೋ ಶೂಟ್ ಮಾಡಿಕೊಂಡು ನಾರ್ಮಲ್ ಆಗಿ ಸ್ಲೋ ಮಾಡೋಕೆ ಹೋಗ್ತಾರೆ. ಓಕೆನಾ. ಇವಾಗ ಏನಪ್ಪ ಅಂದರೆ ನಾನು ಒಂದ್ಸರಿ ವೀಡಿಯೋ ಮೇಲೆ ಟಚ್ ಮಾಡಿದ್ದೀನಿ, ಅದಾಗಿದ ನಂತರ ಈ ಕಡೆ ನೋಡ್ತಾರೆ ಅದು ಸ್ಪೀಡ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸ್ಪೀಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋ ಇಲ್ಲೇನಪ್ಪ ನಾರ್ಮಲ್ಗೆ ಹೋಗ್ತೀನಿ. ಇದೇನಪ್ಪ ಅದು ಎಷ್ಟು ಇಟ್ಕೊಂಡಿದ್ರೆ 0.5x ಇಟ್ಕೊಂಡಿದ್ರಲ್ಲ, ಇದು ಕೂಡ 0.5x ಇಟ್ಕೊಂಡಿದ್ದೀನಿ. ಇದು ವೀಡಿಯೋ ನೋಡೋಕೆ ನೋಡಿ ಹೆಂಗಿರುತ್ತೆ ನೋಡಿ, ಈ ಥರ ವೀಡಿಯೋ ಬರುತ್ತಿದ್ದು. ಓಕೆನಾ. ಒಂಥರ ನೋಡೋಕೆ ಏನು ಸ್ಲೋ ಮೋಷನ್ ಅಂತ ಅನ್ನಿಸ್ತಾನೆ ಇಲ್ಲ. ಸ್ಲೋ ಮೋಷನ್ ಅಂತ ವೀಡಿಯೋ ಇದು ಅನ್ನಿಸ್ತಾನೆ ಯಾವುದೋ ಒಂಥರ ಅನಿಸ್ಬಿಡುತ್ತೆ. ಓಕೆನಾ. ಅದೇ ಥರನೇ ಇನ್ನೂ ಸ್ವಲ್ಪ ನಾವು 0.3x ಇಟ್ಕೊಂಡಿದ್ರಿ. ಓಕೆನಾ. 0.3x ಇಟ್ಕೊಂಡ್ರೆ ನೋಡ್ತಾರೆ ಒಂಥರ ಇದೇ ನೋಡ್ತಾ ಹೆಂಗೆ ಬರ್ತಿದೆ ನೋಡಿ, ಒಂಥರ ಸ್ಲೋ ಮೋಷನ್ ಅಂತ ಅನ್ನಿಸ್ತಾನೆ ಇಲ್ಲ ಇದು ವೀಡಿಯೋ. ಓಕೆ. ನಂದು ಬ್ರೇಕ್ ಆಗ್ತಿದೆ ವೀಡಿಯೋ. ಓಕೆನಾ. ಇನ್ನೂ ಸ್ಲೋ ಏನಾದ್ರು ಇಟ್ಕೊಂಡ್ರೆ ಆವಾಗ ನಾನು ಹೇಳ್ದಲ್ಲ ಒಂಥರ ಬ್ರೇಕ್ ಆಗ್ಬಿಡುತ್ತೆ ಅಂತ, ಆ ಥರ ಆಗ್ಬಿಡುತ್ತೆ ವೀಡಿಯೋ ನೋಡಿ. 0.1x ಇಟ್ಕೊಂಡಿದ್ದೀನಿ. ಇದು ನೋಡ್ತಾರೆ ಕಂಪ್ಲೀಟಾಗಿ ಯಾವ ಥರ ಕಾಣಿಸುತ್ತೆ ಅಂದರೆ ನಿಮಗೆ ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡ್ತಾರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ, ಯಾವ ಥರ ಬರ್ತಿದ್ದೇನೆ. ಫುಲ್ಲು ಒಂಥರ ಬ್ರೇಕ್ ಆಗ್ತಿದೆ. ಓಕೆನಾ. ಸೊ ಅದಕ್ಕೆ ತುಂಬ ಜನ ಇದನ್ನೇ ಮಿಸ್ಟೇಕ್ ಮಾಡ್ತಾರೆ. ಓಕೆನಾ. ನನಗೆ ಸ್ಲೋ ಮೋಷನ್ ಬರ್ತಾ ಇಲ್ಲ, ಪ್ರೊಫೆಷ್ನಲ್ ಸ್ಲೋ ಮೋಷನ್ ಬರ್ತಾ ಇಲ್ಲ ಅಂತಂದರೆ ನೀವು ವೀಡಿಯೋ ಏನಾದರೂ ಎಡಿಟಿಂಗ್ ಮಾಡುವಾಗ ಫಸ್ಟೇ ವೀಡಿಯೋನ ನೀವು ಸ್ಲೋ ಮೋಷನ್ ಆಗಿ ವೀಡಿಯೋ ಶೂಟ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಸ್ಲೋ ಮೋಷನ್ ಆಗಿಬಿಡುತ್ತೆ. ನಿಮ್ಗೆ ನೋಡ್ತಾ ಇದ್ರಿ ಇದೇನಪ್ಪ ಅಂತಂದರೆ ಇದು ಪ್ರೊಫೆಷ್ನಲ್ ಶೋ ಆಯಿತು. ಫಸ್ಟು ಸ್ಲೋ ಬರುತ್ತೆ ಆ್ಯಂಡ್ ಸ್ಪೀಡ್ ಬರುತ್ತೆ, ಮತ್ತೆ ಸ್ಲೋ ಆಗಿಬಿಡುತ್ತೆ. ಇದು ಪ್ರೊಫೆಷ್ನಲ್ ವೀಡಿಯೋ ಎಡಿಟಿಂಗ್ ಸ್ಲೋ ಮೋಷನ್ ಫಾಸ್ಟ್ ಮೋಷನು. ತುಂಬ ಜನ ಇದನ್ನು ಫಾಲೋ ಮಾಡಲ್ಲ. ಓಕೆನಾ. ಇದನ್ನು ಫಾಲೋ ಮಾಡ್ತಾರೆ. ನಾರ್ಮಲ್ ವೀಡಿಯೋ ಮಾಡಿಬಿಡೋದು, ಅದಾಗಿದ ನಂತರ ಇದರಲ್ಲಿ ಸ್ಲೋ ಮೋಷನ್ ಮಾಡಿಬಿಡೋದು. ಓಕೆನಾ. ಅಷ್ಟು ಚೆನ್ನಾಗಿ ಬರಲ್ಲ ನಿಮಗೆ. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ನಾರ್ಮಲ್ ಆಗಿ ಟ್ರಾನ್ಸಾಕ್ಷನ್ ಎಫೆಕ್ಟ್ಸು ಎಲ್ಲ ಎಫೆಕ್ಟ್ಸು ಇಲ್ಲಿ ಬರ್ತವೆ. ಸಿಂಪಲ್ ಆಗಿ ಆ್ಯಡ್ ಅನ್ನೋದು ಮಾಡ್ಕೋಬೋದು. ನಿಮಗೆ ಗೊತ್ತಿರುತ್ತೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲ ಬರುತ್ತೆ. ನಿಮಗೆ ಮ್ಯೂಸಿಕ್ ತಕ್ಕನಂಗೆ ಇದರಲ್ಲಿ ವೀಡಿಯೋಸ್ಗಳನ್ನು ಎಡಿಟಿಂಗ್ ಅನ್ನೋದು ಮಾಡ್ಕೋಬೋದು ಗ್ಯಾಸ್. ನಿಮಗೆಲ್ಲನೂ ಗೊತ್ತಿದೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಮ್ಮೊಂದು ಚಾನಲಲ್ಲಿ ಕ್ಯಾಪ್ಕಟ್ಟಲ್ಲಿ ವೀಡಿಯೋನ ಯಾವ ಥರ ಎಡಿಟಿಂಗ್ ಮಾಡ್ತಾರೆ ಅನ್ನೋದು ಪ್ರಾಪರಾಗಿ ವೀಡಿಯೋ ಅಪ್ಲೋಡ್ ಆಗಿದೆ. ಓಕೆ. ನೋಡ್ಕೊಳ್ಳಿ ಗ್ಯಾಸ್. ಓಕೆನಾ. ಇಷ್ಟೇ ವ್ಯತ್ಯಾಸ ನಿಮ್ಗೆ ಪ್ರೊಫೆಷ್ನಲ್ ಸ್ಲೋ ಮೋಷನ್ಗೆ ಆ್ಯಂಡ್ ನಾರ್ಮಲ್ ಸ್ಲೋ ಮೋಷನ್ಗೆ ಇಷ್ಟೇ ವ್ಯತ್ಯಾಸ. ನೀವು ವೀಡಿಯೋ ಶೂಟ್ ಮಾಡ್ಕೊಳ್ಳುವಾಗ ಫಸ್ಟೇ ಸ್ಲೋ ಮೋಷನ್ ಆಗಿ ವೀಡಿಯೋ ಶೂಟ್ ಮಾಡ್ಕೊಂಡ್ರೆ ಆವಾಗ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಪ್ರೊಫೆಷ್ನಲ್ ಸ್ಲೋ ಮೋಷನ್ ವೀಡಿಯೋ ಅನ್ನೋದು ಆಗ್ಬಿಡುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಆಗಿ ವೀಡಿಯೋ ಏನಾದರೂ ಮಾಡಿದ್ದೀರಿ ಅಂತಂದ್ರೆ ಒಂಥರ ಕಚಡ ಆಗ್ಬಿಡುತ್ತೆ ಎಲ್ಲ. ಓಕೆನಾ. ಎಲ್ಲನೂ ಮಿಕ್ಸಿಂಗ್ ಮಾಡಿಬಿಡುತ್ತೆ, ಕಚಡ ಕೆಲಸ ಆಗ್ಬಿಡುತ್ತೆ. ಓಕೆನಾ. ನೋಡ್ತಾ ಇದ್ರೆ ಎಷ್ಟು ಕಚಡವಾಗಿ ನಡ್ಕೊಂಡು ಬರ್ತಾ ಇದ್ದೀನಿ ನಾನು. ಓಕೆನಾ. ಸಿಂಪಲ್ ಪ್ರಾಸೆಸ್. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.